ಕರ್ತನಲ್ಲಿ ನಮಗೆ ಅತ್ಯಂತ ಪ್ರಿಯರಾದ ದೇವಮಕ್ಕಳೆಲ್ಲರಿಗೂ ಯೇಸು ಕ್ರಿಸ್ತನ ಶ್ರೇಷ್ಠವಾದ ಪರಿಶುದ್ಧವಾದ ಉನ್ನತವಾದ ನಾಮದಲ್ಲಿ ಶುಭವನ್ನು ತಿಳಿಸುತ್ತೇನೆ. ಯೆಹೋವನು ಯಾವ ಜನರಿಗೆ ದೇವರಾಗಿದ್ದಾರೋ ಅವರು ಧನ್ಯರು ಎಂಬುದಾಗಿ ದೇವರ ವಾಕ್ಯವು ಹೇಳುತ್ತದೆ. ಧನ್ಯತೆ ಎನ್ನುವಂಥ ಮಾತಿನಲ್ಲಿ ಆನಂದ ಎನ್ನುವಂಥ ಮಾತನ್ನು ಕೂಡ ನಾವು ನೋಡುತ್ತೇವೆ. ಅಂದರೆ ಯಾರು ತಮ್ಮ ಹೃದಯದಲ್ಲಿ ದೇವರನ್ನು ಆಹ್ವಾನಿಸುತ್ತಾರೋ, ಆತನನ್ನು ಆರಾಧಿಸುತ್ತಾರೋ, ಆತನನ್ನು ಸ್ತುತಿಸುತ್ತಾರೋ, ಆತನ ಮಾರ್ಗದಲ್ಲಿ ನಡೆಯುತ್ತಾರೋ, ಆತನನ್ನು ಎಲ್ಲ ವಿಷಯದಲ್ಲಿ ಮುಂದೆ ಇಡುತ್ತಾರೋ ಅವರು ಪ್ರತಿ ವಿಷಯದಲ್ಲೂ ಕೂಡ ದೇವರ ಆನಂದವನ್ನು ಅನುಭವಿಸುತ್ತಾರೆ. ಅದಕ್ಕಿಂತಲೂ ಭಾಗ್ಯ ಏನಿದೆ? ಈ ದಿನ ಮನುಷ್ಯರು ಏನೇ ಮಾಡಿದರೂ ಕೂಡ ಸಂತೋಷಕ್ಕಾಗಿ ತಾನೆ, ಆನಂದಕ್ಕಾಗಿಯೇ ಅಲ್ವಾ? ಆದರೆ ನಿಜವಾದ ಸಂತೋಷವು, ನಿಜವಾದ ಆನಂದವು ಕೇವಲ ದೇವರಿಂದ ಮಾತ್ರವೇ ನಮಗೆ ಲಭ್ಯವಾಗಿದೆ. ನಿನ್ನ ಸನ್ನಿಧಿಯಲ್ಲಿ ಸಂಪೂರ್ಣವಾದ ಸಂತೋಷವಿದೆ ಎಂಬುದಾಗಿ ಕೀರ್ತನಾಗಾರನು ಹೇಳಿದ್ದಾನೆ. ಅಂದರೆ ಸಾಧಾರಣವಾಗಿ ಆ ಮಾತನ್ನು ಮಾತನಾಡಿಲ್ಲ. ದೇವರಲ್ಲಿರುವಂತಹ ಆನಂದವನ್ನು ಅನುಭವಿಸಿದ್ದಾನೆ, ಆದ್ದರಿಂದಲೇ ಸಂಪೂರ್ಣವಾದ ಸಂತೋಷವನ್ನು ಅನುಭವಿಸಿದ್ದಾನೆ, ಆದ್ದರಿಂದಲೇ ಆ ಮಾತನ್ನು ಹೇಳುತ್ತಾನೆ. ಈ ದಿನ ದೇವರು ನಿನ್ನ ಜೀವಿತದಲ್ಲಿ ಒಳಿತನ್ನು ಮಾಡಬೇಕು ಎಂಬುದಾಗಿ, ನಿನ್ನನ್ನು ತನ್ನ ಆನಂದದಿಂದ ಸಂತೋಷದಿಂದ ತುಂಬಿಸಬೇಕೆಂಬುದಾಗಿ ದೇವರು ಬಯಸುತ್ತಿದ್ದಾರೆ. ದೇವರ ವಾಗ್ದಾನವು ನಮಗೆ ಅಂತಹ ಧೈರ್ಯವನ್ನು ಕೊಡುತ್ತದೆ. ವಾಗ್ದಾನವನ್ನು ಓದುವುದರ ಮೂಲಕವಾಗಿ ಆತ್ಮದಲ್ಲಿ ನಾವು ಧೈರ್ಯವನ್ನು ಹೊಂದಿಕೊಳ್ಳುತ್ತೇವೆ, ಪ್ರೋತ್ಸಾಹವನ್ನು ಹೊಂದಿಕೊಳ್ಳುತ್ತೇವೆ. ಕರ್ತನಲ್ಲಿ ಇನ್ನೂ ಕೂಡ ಹೆಚ್ಚಾಗಿ ಬೆಳೆಯುವುದಕ್ಕೆ ದೇವರು ನಮಗೆ ಸಹಾಯ ಮಾಡುತ್ತಾರೆ. ಈ ದಿನ ವಾಗ್ದಾನಕ್ಕಾಗಿ ಎದುರು ನೋಡ್ತಾ ಇದ್ದೀರಲ್ವಾ? ಸತ್ಯವೇದವನ್ನು ತೆಗೆದು 75ನೇ ಕೀರ್ತನೆ 3ನೇ ವಾಕ್ಯವನ್ನು ಓದೋಣ. Psalm 75 and verse 3. ಎಲ್ಲ ನಿವಾಸಿಗಳೊಡನೆ ಭೂಮಿಯು ಕರಗಿ ಹೋದರೂ ಅದರ ಸ್ತಂಭಗಳನ್ನು ಸ್ಥಾಪಿಸುವವನು ನಾನೇ ಎಂಬುದು. The earth and all the inhabitants thereof are dissolved. I bear up the pillars of it. ಎಷ್ಟು ಸುಂದರವಾದ ವಾಗ್ದಾನ ಇದು! ಎಲ್ಲ ನಿವಾಸಿಗಳೊಡನೆ ಭೂಮಿಯು ಕರಗಿ ಹೋದರೂ, ಡಿಸಾಲ್ವ್ ಆದರೂ ಕೂಡ ನಾನು ಪುನಃ ಸ್ತಂಭವನ್ನು ನಿಲ್ಲಿಸುವೆನು ಅಥವಾ ನಾನು ಸ್ಥಾಪಿಸುವೆನು. ದೇವರ ವಾಗ್ದಾನ ಇದು. 75ನೇ ಕೀರ್ತನೆ ಆಸಾಫನ ಮೂಲಕ ಬರೆಯಲ್ಪಟ್ಟಂತ ಕೀರ್ತನೆ. ಅಲ್ ತಶತೇಮ್ ಎಂಬ ರಾಗದಿಂದ ಬರೆಯಲ್ಪಟ್ಟಿದೆ. ಆದರೆ ಪ್ರಾರಂಭದಲ್ಲಿ ನೋಡುವುದಾದರೆ, ದೇವರೇ ನೀವು ನನಗೆ ಸಮೀಪವಾಗಿದ್ದೀರಿ, ಅದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇನೆ, ನಿನ್ನ ಮಹತ್ ಕಾರ್ಯಗಳನ್ನು ವರ್ಣಿಸುತ್ತಾರೆ ಎಂಬುದಾಗಿ ಹೇಳುತ್ತಾರೆ. ಆಗ ದೇವರು ಮಾತನಾಡುತ್ತಾರೆ, ಕ್ಲುಪ್ತ ಕಾಲವು ಬಂದಾಗ ನಾನು ತೀರ್ಪು ಮಾಡುವೆನು. ಅಷ್ಟು ಮಾತ್ರವಲ್ಲದೆ ಎಲ್ಲ ನಿವಾಸಿಗಳೊಡನೆ ಭೂಮಿಯು ಕರಗಿ ಹೋದರೂ, ಕರಗಿ ಹೋಗುವಂಥದ್ದು ಇಂಗ್ಲಿಷಲ್ಲಿ ಡಿಸಾಲ್ವ್ ಎನ್ನುವಂತಹ ಮಾತು, ಇಬ್ರಿಯದಲ್ಲಿ ಮೂಗ್ ಎನ್ನುವಂತಹ ಪದವನ್ನು ಉಪಯೋಗಿಸಿದ್ದಾರೆ. ಅದರ ಅರ್ಥವು ಏನೆಂದರೆ ಮೆಲ್ಟ್ ಆಗುವಂಥದ್ದು, ಡಿಸಪಿಯರ್ ಆಗುವಂಥದ್ದು. ಮೆಲ್ಟಿಂಗ್ ಅಂದ್ರೆ ಅರ್ಥ ಗೊತ್ತಲ್ವಾ? ಒಂದು ವಸ್ತುವಿನ ಆಕಾರ ಪರಿಪೂರ್ಣವಾಗಿ ಬದಲಾಗುತ್ತದೆ, ಮೆಲ್ಟ್ ಆಗುತ್ತದೆ. ಡಿಸಪಿಯರ್ ಎನ್ನುವಂತಹ ಮಾತು ಕೂಡ ಇದೆ, ಕಣ್ಮರೆ ಆಗುವಂಥದ್ದು. ಅಂತಹ ಸಿಚುವೇಶನ್ ಅಲ್ಲಿ ನಾನು ಪುನಃ ಸ್ತಂಭಗಳನ್ನು ಸ್ಥಾಪಿಸುವೆನು. ದೇವರ ಒಳ್ಳೆಯತನ ಅದೇ. ನಿನ್ನ ಜೀವಿತದಲ್ಲೂ ಕೂಡ ಬಹುಶಃ ಇಂತಹ ಸಿಚುವೇಶನ್ ಅಲ್ಲೇ ಇದೆಯೇನೋ. ಎಲ್ಲಾ ನಿವಾಸಿಗಳೊಡನೆ ಭೂಮಿಯು ಕರಗಿ ಹೋದರು. ಒಂದು ವೇಳೆ ನಾವು ಈ ಮಾತನ್ನು ಎಸ್ಕಟಾಲಜಿಯಲ್ಲಿ ನೋಡುವುದಾದರೆ ಇದಕ್ಕೆ ಸಂಬಂಧಪಟ್ಟ ಅರ್ಥ ಬೇರೆ ರೀತಿಯಲ್ಲಿದೆ. ಆದರೆ ಮನುಷ್ಯನ ಜೀವಿತದಲ್ಲಿ, ನಿತ್ಯ ಜೀವಿತದಲ್ಲಿ ನೋಡುವುದಾದರೆ ಕೆಲವು ಸಾರಿ ಇನಿ ಶಾಶ್ವತವಾಗಿ ಇರುತ್ತದೆ. ಈ ಮನುಷ್ಯರು ನನ್ನೊಂದಿಗೆ ಯಾವಾಗಲೂ ಇರುತ್ತಾರೆ, ಇದೇ ಶಾಶ್ವತವಾದದ್ದು, ನಾನು ಪರಿಪೂರ್ಣವಾಗಿ ನಂಬುತ್ತೇನೆ, ಯಾವಾಗಲೂ ಇರುತ್ತದೆ ಎಂಬುದಾಗಿ ಅಂದುಕೊಳ್ಳುವಂಥದ್ದು ಕೆಲವು ಸಾರಿ ಡಿಸಪಿಯರ್ ಆಗುತ್ತದೆ, ಡಿಸಾಲ್ವ್ ಆಗುತ್ತದೆ, ದೂರವಾಗುತ್ತದೆ, ಕಣ್ಮರೆಯಾಗಿ ಹೋಗುತ್ತದೆ. ನೋಡಿ, ಕೆಲವು ವ್ಯಕ್ತಿಗಳು ನಿನಗೇನಾದ್ರೂ ಕಷ್ಟ ಬಂದರೆ ಫೋನ್ ಮಾಡು, ನಾನು ಇದ್ದೇನೆ ಎಂದು ಹೇಳುತ್ತಾರೆ. ತೀರಾ ಕಷ್ಟ ಬಂದರೆ ಎಲ್ಲರೂ ಕೂಡ ಸಿಗುತ್ತಾರೆ, ಆದರೆ ಅವರು ಮಾತ್ರ ಸಿಗುವುದಿಲ್ಲ. ಫೋನ್ ಮಾಡಿದ್ರೆ ಸ್ವಿಚ್ ಆಫ್, ಮನೆಗೆ ಹೋದ್ರೆ ಬಾಗಿಲು ಹಾಕಿರುತ್ತಾರೆ. ಎಲ್ಲರೂ ಸಿಕ್ಕುತ್ತಾರೆ, ಅವರು ಸಿಗುವುದಿಲ್ಲ. ಕಣ್ಮರಿ ಆಗಿರುವಂತಹ ಪರಿಸ್ಥಿತಿ. ನಿನಗೆ ವಾಗ್ದಾನ ಮಾಡಿದಂತ ಅನೇಕರು ಕಣ್ಮರಿ ಆಗಿರಬಹುದೇನೋ. ನಿನಗೆ ಏನಾದ್ರೂ ಒಳಿತು ಮಾಡುತ್ತೇನೆಂದು, ನಿನಗೆ ಏನಾದ್ರೂ ಕೇಳಾದ್ರೆ ನಾವಿದ್ದೇವೆ ಎಂದು, ನಾನು ನಿಲ್ಲುತ್ತೇನೆ, ನಿನ್ನ ಪರವಾಗಿ ನಿಲ್ಲುತ್ತೇನೆ ಎಂದು ಹೇಳುವವರು ಈಗ ಯಾರು ಕೂಡ ಕಾಣಿಸುತ್ತಿಲ್ಲವೇನೋ. ಎಷ್ಟೋ ಕುಟುಂಬದಲ್ಲಿ ಇಂತಹ ಪರಿಸ್ಥಿತಿ ಇದೆ ಗೊತ್ತಾ? ಅವರು ಯಾವುದರ ಮೇಲೆ ನಿರೀಕ್ಷೆಯನ್ನು ಇಟ್ಟುಕೊಂಡಿದ್ದಾರೋ, ಯಾವುದರ ಮೇಲೆ ನಂಬಿಕೆಯನ್ನು ಇಟ್ಟುಕೊಂಡಿದ್ದಾರೋ, ಯಾವುದರ ಮೇಲೆ ಅತಿಯಾಗಿ ಆಶೆ ಇಟ್ಟಿದ್ದಾರೋ, ಅದೇ ಕಣ್ಮರೆಯಾಗಿ ಹೋಗುವಂತಹ ಪರಿಸ್ಥಿತಿಯಲ್ಲಿ ಅನೇಕರು ಇದ್ದರೆ. ಎಕ್ಸಾಕ್ಟ್ ಆಗಿ ಅಂತಹ ಸ್ಥಿತಿಯಲ್ಲಿ ನೀನು ಇದೀಯಾ? ಎಲ್ಲ ನಿವಾಸಿಗಳೊಡನೆ ಭೂಮಿಯು ಕರಗಿ ಹೋದಂತಹ ಪರಿಸ್ಥಿತಿ, ಡಿಸಾಲ್ವ್ ಆದಂತಹ ಪರಿಸ್ಥಿತಿ. ದೇವರ ಮಕ್ಕಳೇ, ದೇವರ ಸೇವಕನಾಗಿ ಒಂದು ಮಾತನ್ನು ಹೇಳುತ್ತಾ ಇದ್ದೇನೆ. ನಿನ್ನ ದೇವರು ಪುನಃ ಸ್ತಂಭವನ್ನು ಸ್ಥಾಪಿಸುವಂತಹ ದೇವರು. ಆಮೇಲೆ ನನ್ನ ಕನಸುಗಳು ಚದುರಿ ಹೋಗಿದೆ, ನನ್ನ ದರ್ಶನಗಳು ಚದುರಿ ಹೋಗಿದೆ ಎನ್ನುವಂತಹ ಬಾಧೆಯಲ್ಲಿ ನೀನಿದ್ದರೆ, ದೇವರು ಪುನಃ ಸ್ತಂಭವನ್ನು ಸ್ಥಾಪಿಸುತ್ತಾನೆ, ಬುನಾದಿಯನ್ನು ಹಾಕುವಂತಹ ದೇವರಾಗಿದ್ದಾನೆ. ನೀನು ಕುಗ್ಗಿ ಹೋಗಬೇಕಾದ ಅವಶ್ಯಕತೆ ಇಲ್ಲ. ದ ಮೂಮೆಂಟ್ ವೆನ್ ಯು ಮೇಕ್ ಎ ಡಿಸಿಷನ್ ಟು ಫಾಲೋ ಜೀಸಸ್, ಹಿ ಡಸ್ ವಂಡರ್ಸ್ ಇನ್ ಯುವರ್ ಲೈಫ್. ನೀನು ದೇವರನ್ನು ಹಿಂಬಾಲಿಸುವುದಕ್ಕೆ ತೀರ್ಮಾನ ತೆಗೆದುಕೊಂಡಂತಹ ಕ್ಷಣವೇ
ಆತನನ್ನು ಅಂಗೀಕರಿಸಿ ನಿನ್ನ ಹೃದಯದಲ್ಲಿ ಯೇಸು ಕ್ರಿಸ್ತನನ್ನು ಅಂಗೀಕರಿಸಬೇಕೆಂಬ ತೀರ್ಮಾನ ತೆಗೆದುಕೊಂಡ ಆ ಕ್ಷಣವೇ ನಿಮ್ಮ ಜೀವಿತದಲ್ಲಿ ದೊಡ್ಡ ಕಾರ್ಯ ನಡೆಯುತ್ತದೆ. ಚದುರಿ ಹೋದಂತಹ ಕಾರ್ಯಗಳನ್ನು ದೇವರು ಪುನಃ ಕಟ್ಟುತ್ತಾರೆ. ಆಳು ಬಿದ್ದಂತಹ ಗೋಡೆಯನ್ನು ತಿರುಗಿ ಕಟ್ಟುವ ಆತನು, ಬಿದ್ದು ಹೋದಂತಹ ಪ್ರಾಕಾರವನ್ನು ಪುನಃ ಕಟ್ಟುವ ಆತನು, ಎಲ್ಲಾ ನಿವಾಸಿಗಳೊಡನೆ ಭೂಮಿ ಕರಗಿ ಹೋದಾಗ ಆತನು ಸ್ತಂಭವನ್ನು ಸ್ಥಾಪಿಸುತ್ತಾರೆ. ಕುಗ್ಗಿ ಹೋಗುತ್ತಾ ಇದೆಯಾ? ಎಲ್ಲ ಮುಗಿದು ಹೋಯಿತು ವೆಸ್ಲಿ ಅವರೇ, ನನ್ನ ಜೀವಿತವರ ಡಿಸಾಸ್ಟರ್ ಆಗಿದೆ, ನನ್ನ ಬದುಕು ಭಯಂಕರವಾದ ಪರಿಸ್ಥಿತಿಯಲ್ಲಿ ಇದೆ, ಯಾರು ಕೂಡ ನನ್ನನ್ನು ನಿಲ್ಲಿಸುವುದಕ್ಕೆ ಆಗುತ್ತಾ ಇಲ್ಲ, ಯಾರು ಕೂಡ ತಿರುಗಿ ನನ್ನನ್ನು ಕಟ್ಟುವುದಿಲ್ಲ ರೀ, ಯಾರು ಕೂಡ ಪುನಃ ನನ್ನನ್ನು ಯಥಾಸ್ಥಿತಿಯಲ್ಲಿ ತರುವುದಕ್ಕೆ ಆಗಲ್ಲ ರೀ ಎಂಬುದಾಗಿ ಅಂದುಕೊಳ್ಳುತ್ತಾ ಇದ್ದೀಯಾ? ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಆತನು ಸ್ತಂಭವನ್ನು ಸ್ಥಾಪಿಸುವ ದೇವರು, ಶೂನ್ಯದಿಂದ ಸಮಸ್ತವನ್ನು ಉಂಟು ಮಾಡುವಂತಹ ದೇವರು ಆತನು. ಆದಿಯಲ್ಲಿ ಏನಿತ್ತು? ದೇವರು ಶೂನ್ಯದಿಂದ ಸಮಸ್ತವನ್ನು ಉಂಟು ಮಾಡಿದ್ದಾನೆ. ಗಾಡ್ ಕ್ರಿಯೇಟೆಡ್ ಸಮಥಿಂಗ್ ಔಟ್ ಆಫ್ ನಥಿಂಗ್. ಏನು ಇಲ್ಲದೆ ಇರುವಾಗ ಆ ಶೂನ್ಯದಿಂದ ದೇವರು ಸಮಸ್ತವನ್ನು ಉಂಟು ಮಾಡುವಂತಹ ಸರ್ವಶಕ್ತನು ಮಹೋನ್ನತನು ಆತನು. ಆತನನ್ನು ದೃಷ್ಟಿಸುತ್ತೀಯಾ? ಕುಗ್ಗಿ ಹೋಗುತ್ತಾ ಇದ್ದೀಯಾ? ದೇವರ ವಾಗ್ದಾನ ಎಷ್ಟೋ ಇದೆ. ಬೆಟ್ಟಗಳು ಕದಲಿ ಹೋದರೂ, ಗುಡ್ಡಗಳು ಬಿದ್ದು ಹೋದರೂ ನನ್ನ ಕೃಪೆ ಯಾವಾಗಲೂ ನಿನ್ನೊಂದಿಗೆ ಇರುತ್ತದೆ ಎಂಬುದಾಗಿ ವಾಗ್ದಾನ ಮಾಡಿದ್ದಾರೆ. ಎಲ್ಲರೂ ಕೂಡ ನಿನ್ನನ್ನು ಬಿಟ್ಟು ಹೋಗಬಹುದೇನೋ, ಆದರೆ ದೇವರು ನಿನ್ನನ್ನು ಬಿಡುವುದಿಲ್ಲ. ತಮ್ಮ ಕೇಳು, ತಂಗಿ ಕೇಳು, ದೇವರು ನಿನ್ನೊಂದಿಗೆ ಮಾತನಾಡುತ್ತಾ ಇದ್ದಾರೆ. ಅಳುತ್ತಾ ಇದೆಯಾ ಈ ದಿನ? ಎಲ್ಲರೂ ಕೂಡ ನನ್ನನ್ನು ಕೈ ಬಿಟ್ಟಿದ್ದಾರೆ ವೆಸ್ಲಿಯವರೇ. ತಂದೆ ತಾಯಿ ಗಮನಿಸುತ್ತಿದ್ದಾರೆ, ಸ್ನೇಹಿತರು ಕೈಬಿಟ್ಟಿದ್ದಾರೆ. ಒಂದು ಸಂದರ್ಭದಲ್ಲಿ ಒಂದು ಕುಟುಂಬಕ್ಕೆ ಸೇರಿದಂತಹ ಮಕ್ಕಳು ನನ್ನ ಬಳಿಗೆ ಬಂದು ಅಳುತ್ತಾ ಇದ್ದರು. ಏನಮ್ಮ ಪರಿಸ್ಥಿತಿ ಎಂದರೆ, ಕೊರೋನಾ ಸಮಯದಲ್ಲಿ ಅವರ ತಂದೆ ತಾಯಿಯನ್ನು ಇಬ್ಬರು ಕಳೆದುಕೊಂಡರು. ಅವರು ಬದುಕಿದ್ದಂತಹ ಸಮಯದಲ್ಲಿ ಅನೇಕರಿಗೆ ಸಹಾಯ ಮಾಡುತ್ತಾ ಇದ್ದರಂತೆ. ಇಬ್ಬರು ಕೂಡ ಗವರ್ನಮೆಂಟ್ ಎಂಪ್ಲಾಯೀಸ್. ಅವರಿಗೆ ಬರುತ್ತಾ ಇದ್ದಂತಹ ಸ್ವಲ್ಪದರಲ್ಲಿ ಮಕ್ಕಳನ್ನು ನೋಡಿಕೊಳ್ಳುತ್ತಾ ಸಹಾಯ ಮಾಡಬೇಕೆಂದು ಅನೇಕರಿಗೆ ಹೆಲ್ಪ್ ಮಾಡುತ್ತಾ ಇದ್ದರು. ಈಗ ಅವರ ಕುಟುಂಬದವರು ಹೇಗೆ ಆಗಿದ್ದಾರೆಂದರೆ, ಅವರ ಮೂಲಕವಾಗಿ ಒಳಿತನ್ನು ಹೊಂದಿಕೊಂಡಂತಹ ಕುಟುಂಬದವರು ಹೇಗೆ ಆಗಿದ್ದಾರೆಂದರೆ, ಹೊಂದಿಕೊಂಡಂತ ಉಪಕಾರಗಳನ್ನೆಲ್ಲ ಮರೆತು ಹೋಗಿ ನಮಗೆ ಇನ್ನೂ ಕೂಡ ಇಷ್ಟು ದುಡ್ಡು ಕೊಡಬೇಕೆಂಬುದಾಗಿ ಫೇಕ್ ಡಾಕ್ಯುಮೆಂಟ್ಸ್ ಅನ್ನು, ಫೇಕ್ ಪ್ರೂಫ್ಸ್ ಅನ್ನು ರೆಡಿ ಮಾಡಿ ಮಕ್ಕಳನ್ನು ಎದುರಿಸುತ್ತಾ, ನಿಮ್ಮ ಮಮ್ಮಿ ಡ್ಯಾಡಿಗೆ ಬರಬೇಕಾದ ಹಣ ಎಲ್ಲವೂ ಕೂಡ ನಮಗೆ ಕೊಡಬೇಕು. ಎಷ್ಟು ದುಷ್ಟಕರವಾದಂತಹ ಪರಿಸ್ಥಿತಿ ರೀ. ಸಮಾಜ ಈ ದಿನದಲ್ಲಿ ಹೇಗೆ ಇದೆ ನೋಡಿ. ಉಪಕಾರವನ್ನು ಹೊಂದಿದವರನ್ನು ಕೂಡ ತುಳಿದು ಹಾಕಬೇಕೆಂದು ನೋಡುತ್ತಾ ಇರುವಂತಹ ಪ್ರಪಂಚ ಇದು. ಅಂತಹ ಪರಿಸ್ಥಿತಿಯಲ್ಲಿ ಬಹುಶಃ ನೀನಿದ್ದೀಯೇನೋ. ಧೈರ್ಯವನ್ನು ಹೊಂದಿಕೋ. ದೇವರ ಸಮ್ಮುಖದಲ್ಲಿ ಮೊಣಕಾಲೂರಿ ಆತನನ್ನು ದೃಷ್ಟಿಸು. ನಿನಗೋಸ್ಕರವಾಗಿ ಶಿಲುಬೆಯಲ್ಲಿ ಸತ್ತಂತ ಏಸಯ್ಯ, ದಾರೆ ದಾರೆಯಾಗಿ ರಕ್ತವನ್ನು ಸುರಿಸಿದ ಏಸಯ್ಯ, ಸ್ತಂಭವನ್ನು ಮತ್ತೆ ಸ್ಥಾಪಿಸುವ ಅಧಿಕಾರ ಆತನಿಗೆ ಇದೆ. ಶೂನ್ಯವಾಗಿದೆ ಎಲ್ಲವೂ ಕೂಡ ಡಿಸಾಸ್ಟರ್ ಎಂಬುದಾಗಿ ಅಂದುಕೊಂಡರೆ, ದೇವರು ಮತ್ತೆ ಸ್ತಂಭವನ್ನು ಸ್ಥಾಪಿಸಿ ಒಂದು ದೊಡ್ಡ ಗೂಡಾರವನ್ನು ಆತನು ನಿನಗೋಸ್ಕರವಾಗಿ ಕಟ್ಟುವ ಆತನಾಗಿದ್ದಾನೆ. ಎಷ್ಟು ಜನರ ಜೀವಿತದಲ್ಲಿ ಆತನು ಇಂತಹ ಅದ್ಭುತವನ್ನು ಮಾಡುತ್ತಾ ಇದ್ದಾರೆ ಗಮನಿಸುತ್ತಿದ್ದೀರಾ? ಕ್ರೈಸ್ಟ್ ವರ್ಷಿಪ್ ಸೆಂಟರ್ ಅಲ್ಲಿ ಅನೇಕರು ಪ್ರತಿ ಭಾನುವಾರ ಹಾಗೂ ಶುಕ್ರವಾರ ಸಾಕ್ಷಿಯ ಸಮಯದಲ್ಲಿ ಈ ಹಿಂದೆ ಪತನವಾಗಿದ್ದ ಜೀವಿತವನ್ನು, ಶೂನ್ಯವಾಗಿದ್ದಂತಹ ಜೀವಿತವನ್ನು ಪುನಃ ದೇವರು ಕಟ್ಟಿದ್ದಾರೆ ರೀ. ಈಗ 10 ಜನರಿಗೆ ಆಶೀರ್ವಾದಕರವಾಗಿ ಇದ್ದೇನೆ. ಈ ಹಿಂದೆ ಅನೇಕರಿಗೆ ದುಃಖಕರವಾಗಿದ್ದಂತಹ ನಮ್ಮನ್ನು ದೇವರು ಅನೇಕರಿಗೆ ಆಶೀರ್ವಾದಕರವಾಗಿ ಮಾಡಿದ್ದಾರೆ ಎಂಬುದಾಗಿ ಅನೇಕರು ಸಾಕ್ಷಿ ಹೇಳುತ್ತಾ ಇದ್ದಾರೆ. ದಿಸ್ ಈಸ್ ಯುವರ್ ಡೇ ಅಂಡ್ ದಿಸ್ ಈಸ್ ಯುವರ್ ಟರ್ನ್. ಇದು ನಿನ್ನ ಸಮಯ, ಇದು ನಿನ್ನ ದಿನ. ಆತನನ್ನು ದೃಷ್ಟಿಸುತ್ತೀಯಾ? ಕಣ್ಣು ಮುಚ್ಚಿರಿ, ನಾವು ಪ್ರಾರ್ಥನೆ ಮಾಡೋಣ. ಪ್ರೀತಿಯುಳ್ಳ ತಂದೆ, ಉನ್ನತನಾದ ದೇವ, ನಿಮ್ಮ ವಾಗ್ದಾನಕ್ಕಾಗಿ ಸ್ತೋತ್ರ ಅಯ್ಯ. ವಾಗ್ದಾನವನ್ನು ಕೊಟ್ಟಂತಹ ದೇವರು, ವಾಗ್ದಾನವನ್ನು ನೆರವೇರಿಸುವಂತಹ ದೇವರು, ಅದಕ್ಕಾಗಿ ಸ್ತೋತ್ರ. ಎಲ್ಲಾ ನಿವಾಸಿಗಳೊಡನೆ ಭೂಮಿ ಕರಗಿ ಹೋದಾಗ ಮತ್ತೆ ಸ್ತಂಭವನ್ನು ಸ್ಥಾಪಿಸುತ್ತೇನೆಂದು ವಾಗ್ದಾನ ಮಾಡಿದ ದೇವರು, ನಾವು ಯಾವಾಗ ನಿರೀಕ್ಷೆಯನ್ನು ಕಳೆದುಕೊಳ್ಳುತ್ತೇವೆ, ಹೋಪನ್ನು ಕಳೆದುಕೊಳ್ಳುತ್ತೇವೋ ಆಗಲೇ ಹೋಪ್ ಕೊಡುವಂತ ಉನ್ನತನಾದ ದೇವರು ಅಪ್ಪ. ಈ ದಿನ ನಮ್ಮ ಪ್ರಿಯರು ಯಾರ್ಯಾರು ಹೋಪ್ಲೆಸ್ ಸಿಚುವೇಶನ್ ಅಲ್ಲಿ ಇದ್ದಾರೋ ಅವರೆಲ್ಲರನ್ನು ಕೂಡ ನಿಮ್ಮ ನಿರೀಕ್ಷೆಯಿಂದ, ನಿಮ್ಮ ಪ್ರೀತಿಯಿಂದ, ನಿಮ್ಮ ವಿಶ್ವಾಸದಿಂದ ತುಂಬಿಸಿರಿ. ಅದ್ಭುತವನ್ನು ಮಾಡಿರಿ. ಸ್ತುತಿ, ಘನ, ಮಾನ, ಮಹಿಮೆ ನಿಮಗೆ ಸಲ್ಲಿಸುತ್ತಾ ಯೇಸು ಕ್ರಿಸ್ತನ ಶ್ರೇಷ್ಠವಾದ ನಾಮದಲ್ಲಿ ಬೇಡಿ ಹೊಂದಿಕೊಳ್ಳುತ್ತೇವೆ ತಂದೆಯೇ. ಆಮೇನ್, ಆಮೇನ್. ಗಾಡ್ ಬ್ಲೆಸ್ ಯು ಡಿಯರ್ ಫ್ರೆಂಡ್ಸ್. ಹ್ಯಾವ್ ವಂಡರ್ಫುಲ್ ಡೇ.